ಆಂಟಿ ಗೌಡ್ರು ಹೋಗ್ಬಿಟ್ರಾ? ನೀವೇನು ಹೇಳ್ದೆ ಈ ರೀತಿ ಹೇಳ್ತಿದ್ರೆ ನಮ್ಗೇನು ಅರ್ಥ ಆಗ್ಬೇಕು? ಗೌಡ್ರನಾದ್ರು ಬೈದ್ರ? ಪುಟ್ಬಲಿ ಅವ್ರು ಏನಾದ್ರು ಅಂದ್ರ? ಇಲ್ಲ ಮೆಣಸಿನ್ಕಾಯಿನ ಬೆಂಡೆಕಾಯಿ ಅನ್ಕೊಂಡು ಬಾಯಿಗೆ ಇಟ್ಕೊಂಡ್ಬಿಟ್ರಾ? ಸ್ವಲ್ಪ ಸುಮ್ನಿರಿ. ಆಂಟಿ ಯಾಕೆ ಅಳ್ತಿದ್ರ ಹೇಳಿ. ಇವ್ರು ಯಾಕೆ ಕಳ್ತಿದ್ರ ಅಂತ ನನಗೆ ಗೊತ್ತಾಗೋಯ್ತು. ಯಾಕ್ ಜೋನಿ? ಪುಟ್ಬಲಿ ಅವ್ರಿಗೆ ಎಮೋಷನ್ ಆಗ್ಬಿಟ್ಟಿರುತ್ತೆ. ಅಪ್ಚಕ್ನ ಮಾತಾಡಿಯಾ? ಬುಡ್ತು ಅನ್ನು ಬುಡ್ತು ಬರೀ ಬುಡ್ತು ಅಲ್ಲ, 3 ಸಾರಿ ಬುಡ್ತು ಅಂದು ಹೋಗಿ ಬುಡ್ತು ಬುಡ್ತು ಬುಡ್ತು. ಇನ್ನೊಂದ್ಸಾರಿ ಈ ತರ ಅಪ್ಶಕ್ನ ಮಾತಾಡಿದ್ರೆ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ಆಂಟಿ ಯಾಕೆ ಹಿಂಗ್ ಕೋಪ ಮಾಡ್ಕೋತಿದ್ದೀರಾ? ಪ್ರೆಗ್ನೆಂಟ್ ಹೆಂಗ್ಸಿರೋ ಮನೆಯಿಂದ ಈ ರೀತಿ ಬಾಯ್ ಬಡ್ಕೊಂಡ್ ಬಂದ್ರೆ ನಮ್ಗೇನ್ ಅರ್ಥ ಆಗ್ಬೇಕು? ಆಂಟಿ ಹೀಗತ್ತು ನಮಗೂ ಯಾಕೆ ಟೆನ್ಷನ್ ಕೊಡ್ತೀರಾ? ಅದೇನ್ ವಿಷಯ ಅಂತ ಹೇಳಿ. ಅದೇನಾಗದೆ ಅಂದ್ರೆ ನನ್ನ ಕೈಯಲ್ಲಿ ಇವತ್ತು ಪುಟ್ಮಲ್ಲಿ ಬೈಕೇನ ಈಡೇರ್ಸಕ್ ಆಗಲ್ವಲ್ಲ ಅಂತ ಹೇಳ್ತೀವ್ನಿ. ಅಯ್ಯೋ, ಪುಟ್ಮಲೆ ಅವ್ರ ಬೈಕೆ ತೀರ್ಸಕ್ಕಾಗಲ್ಲ ಅಂತ ಇಷ್ಟೊಂದು ಅಳ್ತಿದ್ದೀರಾ? ಅವ್ರ ಬೈಕೆ ಏನು ಅಂತ ಹೇಳಿ, ಎಷ್ಟೇ ಖರ್ಚಾಗ್ಲಿ ನಾನು ಪೂರೈಸ್ತೀನಿ. ಅದು ಮೊನ್ನೆ ಅಷ್ಟೇ ಒಂದ್ ಲಾರಿ ಅಷ್ಟು ತಿಂಡಿ ಮಾಡೋ ರಾಸನೆಲ್ಲ ಪೂರೈಸಿದ್ವಲ್ಲ, ಇನ್ನೇನ್ ಬೇಕಂತೆ? ಈ ಸಲ ಅವಳು ತಿನ್ನೋದು ಉಣ್ಣೋದನ್ನ ಬಯಸಿಲ್ಲ ಕಣಪ್ಪ. ಮತ್ತಿನ್ನೇನ್ ಬೇಕಂತೆ ಆಂಟಿ? ಅದು 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 ಗೋಡೆ, ಇದು ಸೋಫಾ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದೇನು ಅಂತ ಮುಂದಕ್ಕೆ ಹೇಳಿ. ಜಾನಿ, ಯಾಕೆ ಯಾವಾಗ್ಲೂ ತೂತ್ ಮಾಡ್ಕೆ ಕಲ್ಲು ಹೊಡಿತೀರಾ? ಸ್ವಲ್ಪ ಸುಮ್ನೆ ಕೂತರಕ್ಕೆ ಏನ್ ತಗೋತೀರಾ? ಒಂದು ವಾರ ಪಾತ್ರೆ ತೊಳೆದ್ರಿಂದ ರಜಾ ತಗೋತೀನಿ. ಜಾನಿ, ಅರ್ಥವಾಯ್ತು, ಮುಂದುವರಿಸಿ. ಆಂಟಿ ಮೇಣ ತರ ವಿಷಯನ ಲ್ಯಾಗ್ ಮಾಡಿದ್ರೆ ಕೋಣದ ಮುಂದೆ ಕಿಂಡ್ರಿ ಬಾರಿಸ್ದಂಗಿರುತ್ತೆ. ಅದೇನ್ ವಿಷಯ ಅಂತ ಹೇಳಿ. ಅದೇನು ಅಂತ ಹೇಳಿ ಮಗಳೇ, ನಮ್ ಪುಟ್ಮಲ್ಲಿ ನಾನು ಬ್ಯಾಂಗ್ಳೂರು ಹುಡುಗಿ ತರ ಮಾಡಾಗಿರೋದನ್ನ ನೋಡ್ಬೇಕಂತೆ. ಅಂದ್ರೆ ನಾನ್ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ನನ್ನ ಬಾಯ್ ಫ್ರೆಂಡ್ ಕೈ ಹಿಡ್ಕೊಂಡು ಬ್ಯಾಂಗ್ಳೂರೆಲ್ಲ ಸುತ್ತಾಡೋದನ್ನ ಅವಳು ನೋಡ್ಬೇಕಂತೆ. ನಾನು ಹಂಗ್ ಮಾಡಿದ್ರೆ ನನ್ನ ಗಂಡ ಸುಮ್ಕೆ ಬಿಟ್ಟನ, ನನ್ ಜುಟ್ಟಿಡ್ದು ಸಗಣಿ ತೊಟ್ಟಿ ಒಳಗ್ ಕದ್ಬಿಡ್ತಾನೆ. ಆಂಟಿ ಪ್ರೆಗ್ನೆಂಟ್ ಹೆಂಗಸ್ರು ಹೀಗೂ ಬಗೆ ಪಡ್ತಾರ? ಯಾರು ಪಡಲ್ಲ ಮಗಳೇ, ನನ್ನ ಗ್ರಾಚಾರಕ್ಕೆ ಇವಳು ಪಡ್ತವಳೆ. ಅದಕ್ಕೆ ಪ್ರೆಗ್ನೆಂಟ್ ಆಗ್ಬಾರ್ದು ಅನ್ನೋದು. ಜಾನಿ, ಸುತ್ತಿ ಬಳಸಿ ಯಾಕೆ ಅದೇ ವಿಷಯಕ್ಕೆ ಬರ್ತೀರಾ? ಸತ್ಯ ಹೇಳಿದ್ರೆ ಸತ್ತ ಅವ್ರ ಜೀವ ಬಂದಂಗೆ ಆಡ್ತಾರೆ. ಏನಂದ್ರೆ? ಏನು ಇಲ್ಲಪ್ಪ, ನೀವು ಮುಂದುವರಿಸಿ ಅಂದೆ. ಆಂಟಿ ನೀವೇನು ಯೋಚನೆ ಮಾಡ್ಬೇಡಿ, ಪುಟ್ಮಲಿ ಅವ್ರ ಆಸನ ನೀವು ಈಡೇರ್ಸೋ ಹಾಗೆ ನಾನು ನಿಮ್ಮನ್ನ ರೆಡಿ ಮಾಡ್ತೀನಿ. ಈ ವಯಸ್ಸಿನಲ್ಲಿ ಅದೆಲ್ಲ ಸಾಧ್ಯವ ಮಗಳೇ? ಒಂದ್ ವೇಳೆ ಸಾಧ್ಯ ಆದ್ರೂನು ಆ ವಯಸ್ಸಲ್ಲಿ ನನ್ನ ಗಂಡ ನಾನು ನೋಡಿದ್ರೆ ಅಷ್ಟೇ. ಆಂಟಿ ಅಂಕಲ್ ಊರಲ್ಲಿದ್ದಾರೆ, ಅವ್ರಿಗೆ ಹೇಗೆ ಈ ವಿಷಯ ಎಲ್ಲ ಗೊತ್ತಾಗುತ್ತೆ? ನೀವೇನು ಯೋಚನೆ ಮಾಡ್ಬೇಡಿ, ಬಿ ಕೂಲ್. ಪುಟ್ಮಲಿ ಅವ್ರ ಆಸೆ ಪಟ್ಟಿರೋ ಹಾಗೆ ನಿಮ್ನ ಮಾಡರ್ನ್ ಅತ್ತೆಯಾಗಿ ನಾನು ಬದಲಾಯಿಸ್ತೀನಿ. ಇವ್ರನ್ನ ಮಾಡರ್ನ್ ಮಾಡೋದು ಒಂದೇ, ಮಾರಿ ಕಣಿವೆಗೆ ಮಲ್ಗೆ ಹೂವಿನ ಅಲಂಕಾರ ಮಾಡೋದು ಒಂದೇ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.